ಮೇಲೇನೂ ತರಕಾರಿ ಹಚ್ತಿದ್ರಿ, ಇಲ್ಲೂ ತರಕಾರಿ ಹಚ್ತಿದ್ದೀರಲ್ಲ? ಬೆಳ್ಳಿ, ನೀನ್ ಇದ್ದಿದ್ ಪರಿಸ್ಥಿತಿ ನೋಡಿದ್ರೆ ಇನ್ನೂ 1 ವಾರ ಹಾಸಿಗೆ ಮೇಲಿಂದ ಏಳಲ್ಲ ಅನ್ಕೊಂಡೆ. ಆದ್ರೆ ನೀನ್ ನೋಡು ಎಷ್ಟು ಆಕ್ಟಿವ್ ಆಗಿದ್ಯಾ. ನಿನ್ ಮುಖದಲ್ಲಿದ್ದ ಡಲ್ನೆಸ್ ಮಾಯಾ, ಟಯರ್ಡ್ನೆಸ್ ಮಾಯಾ, ಒಟ್ನಲ್ಲಿ ಎಲ್ಲ ಮಾಯಾ ಮಾಯಾ ಮಾಯಾ. ಮಾಯಾ ಅಂದ್ರೆ ನಿಮ್ಮ ಅತ್ತೆ ಮಗಳ ಮಾಯಾ ತಾನೆ? ಮಾಯಾ ಅಂದ್ರೆ ಅವಳೊಬ್ಳೆ ಮಾಯಾನಾ? ನಾನ್ ಹೇಳಿದ್ದು ಬೆಳ್ಳಿ ಮುಖದಲ್ಲಿದ್ದ ಟಯರ್ಡ್ನೆಸ್ ಡಲ್ನೆಸ್ ಮಾಯಾ ಆಗಿದೆ ಅಂತ. ಓ, ನಾನ್ ಆ ಮಾಯಾ ಅನ್ಕೊಂಡೆ ಅಷ್ಟೇ. ಅಕ್ಕ, ಎಲ್ರು ಸಂತೋಷವಾಗಿರೋ ಟೈಮಲ್ಲಿ ಆ ಮನೆ ಹಳ್ಳಿನ ಯಾಕೆ ನೆನ್ಪು ಮಾಡ್ಕೋತೀರಾ? ಬಿಡಿ. ಐಶು, ಸತ್ತೋರ್ ಬಗ್ಗೆ ಹಾಗೆಲ್ಲ ಕೆಟ್ಟಾಗಿ ಮಾತಾಡಬಾರ್ದು. ಮಾಯಕ ಪರಿಸ್ಥಿತಿಯಿಂದ ಕೆಟ್ಟವರಾಗಿದ್ರಷ್ಟೇ, ಮನ್ಸಿಂದ ಏನಲ್ಲ. ಮಾಯನ್ ಬಗ್ಗೆ ಇಷ್ಟೊಂದು ಅಭಿಮಾನ ಇಟ್ಕೊಂಡಿದ್ದಾಳಲ್ಲ, ಕಾವ್ಯ ಹೇಳಿದ್ ನಿಜಾನ ಅಂತ ಹೇಗ್ ತಿಳ್ಕೊಳ್ಳೋದು? ಸತ್ಯ, ಹೋದ್ಸಲ ಆದಾಗೆ ಏನು ಅನಾಹುತ ಆಗಲ್ಲ. ಮಾಯಾ ಏನಾದ್ರೂ ಇದ್ದಿದ್ರೆ ಅದು ಮಗು ಮೇಲೂ ಪರಿಣಾಮ ಬೀರಿರೋದು. ಮಾಯಾ ಈ ಲೋಕ ಬಿಟ್ಟು ಹೋಗಿದೆ, ಒಳ್ಳೇದಾಯ್ತು. ಯಾರು ಹೇಳಿದ್ದು? ಇಲ್ಲ, ಮಾಯಕನ ಆತ್ಮ ಈ ಭೂಮಿ ಬಿಟ್ಟು ಹೋಗಿಲ್ಲ. ಏನ್ ಹೇಳ್ತಿದ್ದೀರಾ ಅದಕ್ಕೆ? ಮಾಯಾ ಇಲ್ಲೇ ಇದ್ದಾಳ? ಏನ್ ತಮಾಷೆ ಮಾಡ್ತಿದ್ಯಾ ಬೆಳ್ಳಿ? ಮಾಯನ ಆತ್ಮಕ್ಕೆ ಮುಕ್ತಿ ಸಿಗ್ಲಿ ಅಂತ ತಾನೆ ನೀನು ಮುತ್ತಣ್ಣ ಹೋಗಿ ದೇವ್ರತ್ರ ವರ ಬೇಡ್ಕೊಂಡ್ ಬಂದಿದ್ದು. ಬಂದ್ಮೇಲೆ ಸಮಾಧಿ ಹತ್ರ ಹೋಗಿ ನಾವೆಲ್ಲ ಸೇರ್ಕೊಂಡು ಪೂಜೆ ಮಾಡಿದ್ವಲ್ಲ, ಅವಳು ಮುಕ್ತಿ ಸಿಗ್ಲಿ ಅಂತ. ಮಾಯನ ಆತ್ಮ ಈ ಲೋಕ ಬಿಟ್ಟು ಹೋಗಾಯ್ತು. ಇಷ್ಟೆಲ್ಲ ನಡಿಬೇಕಾದ್ರೆ ನೀನು ಅಲ್ಲೇ ಇದೆಯಲ್ಲ. ಈಗ ಮಾಯನಾತ್ಮ ಎಲ್ಲೂ ಹೋಗಿಲ್ಲ, ಭೂಮಿ ಮೇಲೆ ಇದೆ ಅಂತಿದ್ಯಾ? ಇಲ್ಲ, ನಿಜವಾಗ್ಲೂ ಮಾಯಕನ ಆತ್ಮ ಇಲ್ಲ, ಎಲ್ಲೋ ಇದೆ. ಅದ್ ಹೇಗ್ ಹೇಳ್ತೀಯಾ? ನೀನೇನಾದ್ರೂ ಮಾಯನ್ ನೋಡ್ದ್ಯಾ? ಅಥವಾ ಮಾಯ ಬಂದು ನಿನ್ ಹತ್ರ ಮಾತಾಡಿದ್ಲಾ? ಅಷ್ಟು ಸುಲಭವಾಗಿ ನೀನ್ ಹೇಳೋದೆಲ್ಲ ನಿಜ ಅಂತ ಹೇಳಕ್ಕಾಗಲ್ಲ. ಏನೋ ಮಾತಾಗ ಅಂದ್ರು, ಬಿಡಿ ಅಕ್ಕ. ಅದನ್ನ ಯಾಕೆ ಒತ್ತಿ ಹೇಳ್ತೀರಾ? ಇಲ್ಲ ಐಶು, ನಿಜವಾಗ್ಲೂ ಮಾಯಕ ವಾಪಸ್ ಬಂದಿದ್ದಾರೆ. ಯಾವ್ದೋ ವಿಷಯಕ್ಕೋಸ್ಕರ ಅವರಲ್ಲಿ ಬಂದಿರೋದು. ಅವ್ರು ನಮ್ಮನ್ನೆಲ್ಲ ನೋಡ್ತಿದ್ದಾರೆ. ಬೆಳ್ಳಿ ವಿಷಯ ಏನೋ ಮಾತಾಡ್ಬೇಕು ಅಂತ ಕರ್ಕೊಂಡ್ ಬಂದ್ ಸುಮ್ನೆ ನಿಂತಿದ್ಯಲ್ಲ, ಹೇಳೋದಕ್ಕೆ ಹೆದರಿಕೆನಾ ಅಥವಾ ವಿಷಯ ಮರ್ತೋಯ್ತಾ? ವಿಷಯ ಗೊತ್ತಾದ್ರೆ ನೀನ್ ಏನ್ ತಿಳ್ಕೊತೀಯೋ ಅಂತ ಯೋಚನೆ ಮಾಡ್ತಿದ್ದೆ. ಮಾಯನ ಆತ್ಮಕ್ಕೆ ಶಾಂತಿ ಕೊಡ್ಸಕ್ಕೋಸ್ಕರ ಅಣ್ಣ ಬೆಳ್ಳಿ ಇಬ್ರು ವರ ಬೇಡ್ಕೊಂಡ್ ಬಂದ್ರು. ಹೌದು, ಹಾಗೆ ಅವ್ರಿಗೆ ವರಾನು ಸಿಕ್ತು. ಅವ್ರ ತಂದ್ ಹೂಗಳನ್ನ ನಾವ್ ಮಾಯನ್ ಸಮಾಧಿ ಮುಂದೆ ಇಟ್ಟು ಪ್ರಾರ್ಥನೆ ಮಾಡ್ಕೊಂಡ್ವಿ. ಸರಿ, ಮಾಯನ್ಗೆ ನಮ್ ಪ್ರಾರ್ಥನೆ ಕೇಳಿಸ್ತು. ಅವಳಿಗೆ ಮುಕ್ತಿ ಸಿಕ್ತು. ಅವಳು ತನ್ನ ಲೋಕಕ್ಕೆ ಹೋದ್ಲು. ಮತ್ತೆ ನಡೆದಿದ್ದನ್ನ ಯಾಕೆ ಹೇಳ್ತೀಯ ಶರ್ಮಿಳಾ? ನಾನ್ ಕನ್ಫರ್ಮ್ ಮಾಡ್ಕೋತಾ ಇದೀನಮ್ಮ, ಮಾಯನ್ಗೆ ಮುಕ್ತಿ ಸಿಕ್ಕಿದ್ದು ನಿಜನಾ? ಯಾಕೆ ಅನುಮಾನದಿಂದ ಕೇಳ್ತಿದೀಯಲ್ಲ? ನಾನ್ ಕೇಳೋದಕ್ಕೆ ಹೇಳು. ಹೌದು,
ನಿಜವಾಗ್ಲೂ ಮಾಯನ್ಗೆ ಮುಕ್ತಿ ಸಿಕ್ಕಿದ್ಯಾ? ನಿಜಾನೇ. ಮಾಯನ ಆತ್ಮ ಎಲ್ಲೂ ಹೋಗಿಲ್ಲ, ಇಲ್ಲೇ ಇದೆ ಅಂತ ನಾನು ಹೇಳಿದ್ರೆ ನೀನೇನ್ ಹೇಳ್ತೀಯಾ? ನಿನಗ್ ತಲೆ ಕೆಟ್ಟಿದ್ಯಾ ಅಂತ ಮೊದಲು ಕೇಳ್ತೀನಿ, ಆಮೇಲೆ ಹಾಸ್ಪಿಟಲ್ ಸೇರಿಸ್ತೀನಿ. ನೀನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ಬೇಕಾಗಿರೋದು ನನ್ನನ್ನಲ್ಲ, ನಿನ್ ಮುದ್ದಿನ ಸೊಸೆ ಬೆಳ್ಳಿನ. ಯಾಕೆ? ಮಾಯನ ಆತ್ಮ ಭೂಮಿ ಮೇಲೆ ಇದೆ ಅಂತ ನಮ್ಗೆ ಹೇಳಿದ್ದು ಬೆಳ್ಳಿ. ಹೌದಮ್ಮ, ನಾನು ಆಯುಷು ಶರ್ಮಿಳಕ್ಕ ಇದ್ದಾಗ ಒಂದ್ಸತಿ ಅಲ್ಲ 2 ಸತಿ ಮಾಯಕಾತ್ಮ ಇಲ್ಲೇ ಇದೆ, ಮಾಯಕಾತ್ಮ ಇಲ್ಲೇ ಇದೆ ಅಂತ ಕಿರ್ಚ್ತಾ ಇದ್ಲು. ನಮ್ ಮಾತ್ ಮೇಲೆ ನಿನಗ್ ನಂಬಿಕೆ ಇಲ್ಲ ಅಂದ್ರೆ ಆಯುಷುನೇ ಕರೆದು ಕೇಳು, ಸತ್ಯ ಗೊತ್ತಾಗತ್ತೆ. ಬೆಳ್ಳಿ ಹಾಗೆಲ್ಲ ಮಾತಾಡಲ್ಲ. ಅವಳು ಏನೋ ತಮಾಷೆ ಮಾಡಿರ್ಬೇಕು, ಅದನ್ನ ನೀನ್ ಸೀರಿಯಸ್ ಆಗಿ ತಗೊಂಡು ನನ್ನ ಹತ್ರ ಹೇಳಕ್ ಬಂದಿದ್ಯಾ. ಅಷ್ಟೇ ಅಲ್ಲ ಅಮ್ಮ, ನಿನ್ನೆ ಕಾವ್ಯನ ಹತ್ರ ಏನ್ ಹೇಳಿದ್ಲು ಕೇಳು. ನನ್ನ ಮಾಡಿ ಮೇಲಿಂದ ಯಾರಾದ್ರೂ ತಳ್ಳಿದ್ರಾ ಇಲ್ಲ ಆತ್ಮ ತರ ಯಾರಾದ್ರೂ ಕಂಡ್ರಾ ಅಂತ ಕೇಳ್ತಿದ್ಲು. ಇವತ್ತೇನ್ ಹೇಳಿದ್ಲು ಕೇಳು. ಮಾಯ ಆತ್ಮ ಇಲ್ಲೇ ಇದೆ ಅಂತ ಹೇಳಿದ್ಲು. ನೀನೇ ಮಾಯನಾ? ನೀನ್ಯಾಕೆ ನನಗ್ ಮಾಯ ತರ ಕಾಣಿಸ್ತಿದ್ಯಾ ಅಂತ ಪ್ರಶ್ನೆ ಕೂಡ ಮಾಡಿದ್ಲು. ಈ ತರ ಯಾರಾದ್ರೂ ಕೇಳ್ತಾರ? ಬೆಳ್ಳಿ ಮಾಡಿ ಮೇಲಿಂದ ಬಿದ್ಮೇಲೆನೆ ಈ ತರ ಬದಲಾವಣೆ ಆಗ್ತಿರೋದು. ಅಮ್ಮ, ನೀನ್ ಈ ವಿಷಯನ ಇವತ್ತೇ ಮುತ್ತಣ್ಣನ ಹತ್ರ ಮಾತಾಡ್ಬೇಕು. ಬೆಳ್ಳಿ ಪೂರ್ತಿಯಾಗಿ ಬದಲಾಗ್ಬಿಟ್ರೆ ತುಂಬಾ ಕಷ್ಟ ಆಗತ್ತಮ್ಮ. ಸಮಸ್ಯೆಗಳೆಲ್ಲ ಮುಗೀತು ಅಂತ ಅನ್ಕೊಳ್ತಿರ್ಬೇಕಾದ್ರೇನೆ ಮತ್ತೊಂದು ಶುರುವಾಯ್ತಲ್ಲ. ನಾವ್ ಹೀಗೆ ಬಿಟ್ರೆ ಬೆಳ್ಳಿಗೆ ಈ ತೊಂದರೆ ಜಾಸ್ತಿ ಆಗತ್ತೆ. ತಕ್ಷಣ ಅವಳಿಗೆ ಔಷಧಿ ಕೊಡಿಸ್ಲೇಬೇಕು. ಟೈಮ್ ಮೀರೋದ್ರೆ ಬೆಳ್ಳಿ ಇನ್ನು ವಿಚಿತ್ರವಾಗಿ ನಡ್ಕೊಳಕ್ ಶುರು ಮಾಡ್ತಾಳಮ್ಮ. ಸರಿ, ಮುತ್ತು ಬಂದ್ಮೇಲೆ ನಾನೇ ಅವನ ಹತ್ರ ಈ ವಿಚಾರನ ಮಾತಾಡ್ತೀನಿ. ಬೆಳ್ಳಿ ಅದಕ್ಕೆ ಹತ್ರ ಹೇಗ್ ಹೇಳೋದು? ಹೇಳಿದ್ರೆ ಬೇಜಾರ್ ಮಾಡ್ಕೋತಾರ ಏನೋ. ಏನ್ ಬೇಕಿತ್ತ ಐಶೋ? ಏನಿಲ್ಲ, ಅದಕ್ಕೆ ನೀರ್ ಕುಡಿಯಕ್ ಬಂದೆ ಅಷ್ಟೇ. ನಿಧಾನವಾಗಿ ಕುಡಿ ಐಶೋ, ನೆತ್ತಿಗೆ ಹತ್ತಲ್ವಾ? ಏನೋ ನೆನ್ಸ್ಕೊಂಡ್ ಕುಡ್ದಿರ್ತೀಯ. ಫೋನಲ್ಲಿ ಏನಾದ್ರೂ ಜೋಕ್ ನೋಡಿದ್ಯಾ? ಎಷ್ಟ್ ಸರಿ ಹೇಳಿದ್ರು ನೀನ್ ಫೋನ್ ನೋಡೋದ್ ಬಿಡಲ್ಲ ಅಲ್ಲ? ಅದಲ್ಲ ಅದಕ್ಕೆ, ನೀವ್ ಅವಾಗ್ಲೇ ಶರ್ಮಿಳಕ್ಕ ಮತ್ತೆ ಕಾವ್ಯನ ಹತ್ರ ಮಾತಾಡ್ತಿದ್ರಲ್ಲ, ಆ ಜೋಕ್ ನೆನ್ಸ್ಕೊಂಡ್ ನಗು ಬಂತು. ಆದ್ರೂ ನೀವ್ ಅವ್ರನ್ನ ಸೂಪರ್ ಆಗಿ ಬಕ್ರ ಮಾಡಿದ್ರಿ. ಜೋಕ್ ಮಾಡದ್ನ ನಾನಂತದೇನ್ ಹೇಳ್ದೆ? ಹ್ಞೂ, ಮಾಯಿನ ಆತ್ಮ ಭೂಮಿ ಮೇಲಿದೆ ಅಂತ ಅವ್ರಿಬ್ರು ಹೇಗ್ ಬಕ್ರ ಮಾಡಿದ್ರಿ. ಅವ್ರಿಬ್ರು ಅದಕ್ಕೆ ಹೆದರ್ಕೊಂಡು ಹೇಗ್ ಓಡಾಡ್ತಿದ್ರು ಗೊತ್ತಾ? ಅದಕ್ಕೆ ಅವ್ರಿಬ್ರು ರೂಮಿಂದ ಆಚೆನೆ ಬರ್ತಿಲ್ಲ, ಫುಲ್ ಭಯ ಪಡ್ಕೊಂಡ್ಬಿಟ್ಟಿದ್ದಾರೆ. ಮಾಯಕನ ಆತ್ಮ ಭೂಮಿಗೆ ವಾಪಸ್ ಬಂದಿದೆ ಅಂತ ಹೇಳಿದ್ದು ನಿಜನೇ ಐಶು, ಸುಳ್ಳಲ್ಲ. ಏನ್ ಹೇಳ್ತಿದ್ರ ಅದಕ್ಕೆ? ಹೌದು ಐಶು, ಮಾಯಕನ ಆತ್ಮ ಮುಕ್ತಿ ಪಡ್ಕೊಂಡು ನಮ್ಮನ್ನೆಲ್ಲ ಬಿಟ್ಟು ಹೋಗಿದೆ ಅಂತ ಅನ್ಕೊಂಡಿದ್ವಲ್ಲ, ಆದ್ರೆ ಅದೆಲ್ಲ ಸುಳ್ಳು. ಅವರು ಮತ್ತೆ ಈ ಭೂಮಿಗೆ ವಾಪಸ್ ಬಂದಿದ್ದಾರೆ. ಅದು ಬೇರೆ ಯಾವ ವಿಷಯಕ್ಕೂ ಅಲ್ಲ ಐಶು, ನನ್ನ ಹೊಟ್ಟೆಲ್ ಬೆಳೀತಿರೋ ಮಗುನ ಸಾಯಿಸೋದಕ್ಕೆ. ನನ್ನ ಮಗುನ ನಾನು ಕಾಪಾಡ್ಕೊಳ್ತೀನಿ ಐಶು. ಮತ್ತೆ ಮಾಯಕ ಸಾಯಿಸೋಕ್ ಬಿಡಲ್ಲ. ಮುಕ್ತಿ ಪಡ್ಕೊಂಡಿರೋ ಆತ್ಮ ಮತ್ತೆ ಭೂಮಿ ಬರೋಕ್ ಚಾನ್ಸೇ ಇಲ್ಲ. ಅದಕ್ಕೆ ನೀವ್ ಸುಮ್ನೆ ಊಹೆ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ ಅಷ್ಟೇ. ಮಾಯಕನ ಆತ್ಮ ಹೇಗ್ ಬಂತು, ಯಾವ ಶಕ್ತಿಯಿಂದ ಬಂತು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ ಐಶು. ಆದ್ರೆ ಈ ಸರಿ ಅವರು ತುಂಬಾ ಶಕ್ತಿಶಾಲಿಯಾಗಿ ಬಂದಿದ್ದಾರೆ. ನಾವೆಲ್ಲರೂ ತುಂಬಾ ಹುಷಾರಾಗಿರ್ಬೇಕು. ನೀವ್ ಮಾಯಿನ್ ನೋಡಿದ್ರಾ? ಇಲ್ಲ, ಬೇರೆ ಯಾರು ನೋಡಿ ನಿಮ್ಗೆ ಹೇಳಿದ್ರಾ? ಇಲ್ಲ. ಮುಕ್ತಿ ಸಿಕ್ಕಿದೆ ಅಂತ ಗೊತ್ತಾದ್ಮೇಲೆ ಮಾಯ ನಿಮ್ಗೆ ತೊಂದರೆ ಕೊಟ್ಲಾ? ಇಲ್ಲ. ಮತ್ ಹೇಗ್ ನೀವ್ ಮಾಯನ್ ಬಗ್ಗೆ ನಂಬ್ತೀರಾ? ನೀವ್ ನೋಡಿಲ್ಲ, ಮಾತಾಡ್ಸಿಲ್ಲ, ತೊಂದ್ರೆನೂ ಆಗಿಲ್ಲ. ಅಥವಾ ಬೇರೆ ಯಾರು ನೋಡಿದ್ರಾ? ಅದೂ ಇಲ್ಲ. ಸುಮ್ನೆ ನಿಮಗ್ ನೀವೇ ಊಹೆ ಮಾಡ್ಕೋಬಿಡಿ. ಅದಕ್ಕೆ ನನಗೆ ಯಾವ ವಿಚಾರನೂ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ಮಾಯಕ ಯಾವ ಕಾರಣಕ್ಕೆ ಬಂದಿದ್ದಾರೆ ಅಂತ ಮಾತ್ರ ನನಗ್ ಚೆನ್ನಾಗ್ ಗೊತ್ತು. ನನ್ನ ಹೊಟ್ಟೆಲಿ ಚಿತ್ರಕ ಹುಟ್ಟು ಬರ್ತಿದ್ದಾರೆ ಅನ್ನೋದು
ಮಾಯಕಂಗ್ ಗೊತ್ತಾಗಿದೆ. ಏನಾದ್ರೂ ಸರಿ ಆ ಮಗುನ ಸಾಯಿಸ್ಬೇಕು ಅಂತಾನೆ ಅವರು ವಾಪಸ್ ಬಂದಿರೋದು. ಮಾಯಕ ನಿಜವಾಗ್ಲೂ ಬಂದಿದ್ದಾರೆ. ಎಲ್ಲರೂ ಹುಷಾರಾಗಿರ್ಬೇಕು. ನಾನಿಂದ ಹೋಗ್ತೀನಿ. ಅಕ್ಕೆ ಇಷ್ಟೊಂದು ಶೋರಾಗಿ ಹೇಳ್ತಿದ್ದಾರೆ ಅಂದ್ಮೇಲೆ ನಿಜವಾಗ್ಲೂ ಮಾಯಿನ ಆತ್ಮ ವಾಪಸ್ ಬಂದಿದ್ಯಾ? ಬಂದಿದ್ರು ನಮ್ ಕಣ್ಗೆ ಯಾಕೆ ಕಾಣಿಸ್ತಿಲ್ಲ? ಏನ್ ನಡೀತಿದೆ ಅಂತ ಗೊತ್ತಾಗ್ತಿಲ್ಲ. ಏನಕ್ಕೂ ಹುಷಾರಾಗಿರ್ಬೇಕು. ಷಣ್ಮುಗ, ಇಷ್ಟು ಬೇಗ ಕೆಲಸ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಕಣ. ಹೌದು, ಈ ವಿಷಯ ಮನೇಲಿ ಎಲ್ರಿಗೂ ಹೇಳಬೇಕು, ಖುಷಿ ಪಡ್ತಾರೆ. ಚಿಕ್ಕಮ್ಮ, ಏನ್ ಗೊತ್ತು? ಚಿಕ್ಕಮ್ಮ, ಬ್ಯಾಂಕ್ ಅವರು ರೈಸ್ ಮಿಲ್ ಕಟ್ಟೋದಕ್ಕೆ ಲೋನ್ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಆ ಲೋನ್ ಸ್ಯಾಂಕ್ಷನ್ ಆಗಿದೆ. ನಿಜವಾಗ್ಲೂನಾ? ಹೌದು ಚಿಕ್ಕಮ್ಮ, ಇನ್ನು 2 ದಿನದಲ್ಲಿ ಅಮೌಂಟ್ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹೌದಾ? ಹಾಗಾದ್ರೆ ಈಗಂತೂ ಸಿಹಿ ಮಾಡ್ಲೇಬೇಕು. ತಗವಾ, ನನಗ್ ಬಾದುಷಾ ಅಂದ್ರೆ ಇಷ್ಟ, ಅದನ್ನ ಮಾಡ್ಕೊಡು. ಬೇಡ, ನೀನ್ ಮಾಡಬೇಡ, ಬೇರೆಯವ್ರ ಹತ್ರ ಮಾಡಿಸು. ಬೆಳ್ಳಿ, ನೀನು ಯಾವುದೇ ಕಾರಣಕ್ಕೂ ಆಯಾಸ ಮಾಡ್ಕೊಳ್ಳೋ ಹಾಗಿಲ್ಲ. ನೆನ್ನೆನೆ ಹೇಳಿದಿನಲ್ವಾ? ಸರಿ ಅತ್ತೆ, ಐಶ್ವರ್ಯ ಮಾಡ್ಲಿ ಬಿಡಿ. ಮಾವ, ಹೊಸ ರೈಸ್ ಮಿಲ್ನ ಶುರು ಮಾಡ್ತಿದ್ದೀರಾ ಅಲ್ವಾ? ನಾನೊಂದ್ ಸಲಹೆ ಕೊಡೋಣ ಅನ್ಕೊಂಡೆ. ಯಾರು ತಪ್ಪು ತಿಳ್ಕೊಬಾರ್ದು. ಬೆಳ್ಳಿ, ನೀನೊಂದ್ ಸಲಹೆ ಕೊಡ್ತೀಯ ಅಂದ್ರೆ ಅದು ಸರಿಯಾಗೇ ಇರುತ್ತೆ. ಹೇಳ್ಬೇಡಿ. ಬೆಳ್ಳಿ ಏನ್ ಹೇಳ್ಬೇಕು ಅಂತಿದ್ದಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನಗ್ ಗೊತ್ತಾ? ಹೊಸದಾಗಿ ರೈಸ್ ಮಿಲ್ ಓಪನ್ ಆಗ್ತಿದೆಯಲ್ಲ, ಅದಕ್ಕೆ ಯಾವ ಹೆಸರು ಇಡಬೇಕು ಅಂತ ಬೆಳ್ಳಿ ಆಲ್ರೆಡಿ ಡಿಸೈಡ್ ಮಾಡಿದಾಳೆ ಅಲ್ವಾ ಬೆಳ್ಳಿ? ಅಯ್ಯೋ ಇಲ್ಲ ಅಕ್ಕ, ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ನಾನೇನ್ ರೈಸ್ ಮಿಲ್ಗೆ ಹೆಸರು ಸೂಚಕ್ ಬರ್ಲಿಲ್ಲ. ನನಗ್ ಹೊಳ್ದಿರೋ ಒಂದ್ ಐಡಿಯಾ ಇದೆ, ಅದನ್ನ ಮುತ್ತು ಮಾವಂಗ್ ಹೇಳೋಣ ಅಂತ ಬಂದೆ. ಹೌದಾ? ಏನದು? ಮಾವ, ನಾನೊಂದ್ ಐಡಿಯಾ ಹೇಳ್ತೀನಿ, ತಪ್ಪಾಗಿ ತಿಳ್ಕೊಳ್ಳಲ್ಲ ತಾನೆ? ಇಲ್ಲ, ಹೇಳು. ಈಗ ಹೇಗೂ ರೈಸ್ ಮಿಲ್ಗೆ ಮಷಿನ್ಗಳನ್ನ ಹಾಕ್ಬೇಕು ಅಂತ ಅನ್ಕೊಂಡಿರ್ತೀರಾ. ಹಳೆ ರೈಸ್ ಮಿಲ್ ಅಲ್ಲಿರೋ ಮಷಿನ್ಗಳು ಸರಿ ಇಲ್ಲ ಅಂದ್ರೆ ರಿಪೇರಿ ಮಾಡಿಸಿ ಅದನ್ನೇ ಹಾಕ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಲ್ವಾ? ಹೌದು. ಅದರಿಂದ ನಮಗ್ ನಷ್ಟ ಆಗತ್ತೆ. ನಷ್ಟ ಹೇಗಾಗುತ್ತೆ ಬೆಳ್ಳಿ? ಹಳೆ ಮೆಷಿನ್ಗಳು ರಿಪೇರಿಗೆ ಬರೋದು ಜಾಸ್ತಿ. ನಾವ್ ಅದನ್ನೇ ಸರಿ ಮಾಡಿಸ್ಕೊಂಡ್ ಕುತ್ಕೊಂಡ್ರೆ ರೈಸ್ ಮಿಲ್ ನ ನಡೆಸೋದು ತುಂಬಾ ದಿನ ಆಗತ್ತೆ. ಆಮೇಲೆ ಡೀಲರ್ಸ್ ಗಳಿಗೆ ಸಪ್ಲೈ ಮಾಡೋದು ತಡ ಆಗತ್ತೆ, ಮತ್ತೆ ನಮ್ಗೆ ಕಷ್ಟ ಆಗತ್ತೆ. ನಿಮ್ಗೆ ಹೇಗೂ ಮಾರ್ಕೆಟ್ ಅಲ್ಲಿ ಮೆಷಿನ್ಗಳನ್ನ ಮಾರ್ಸೋದ್ ಗೊತ್ತು. ಹಳೆ ಮೆಷಿನ್ಗಳನ್ನೆಲ್ಲ ಮಾರ್ಸಿ ಹೊಸ ಮೆಷಿನ್ಗಳನ್ನ ರೈಸ್ ಮಿಲ್ಗೆ ತಂದು ಹಾಕ್ಸೋಣ. ಆಗ ಕೆಲ್ಸಾನು ಬೇಗ ಆಗತ್ತೆ, ಪದೇ ಮೆಷಿನ್ಗಳನ್ನ ರಿಪೇರಿ ಮಾಡಿಸೋದು ಕಮ್ಮಿ ಆಗತ್ತೆ. ಸ್ವಲ್ಪ ದುಡ್ಡು ಜಾಸ್ತಿನೇ ಖರ್ಚಾಗತ್ತೆ, ಆದ್ರೆ ಮುಂದೆ ನಮಗ್ ಲಾಭ ಬಂದೇ ಬರುತ್ತೆ. ಕರೆಕ್ಟ್ ಅಲ್ವಾ? ನಾವ್ ಈ ತರ ಯೋಚನೆ ಮಾಡಿರಲಿಲ್ಲ ನೋಡು. ಹೌದು, ನನಗೂ ಈಗ ಅದು ಕರೆಕ್ಟ್ ಅನಿಸ್ತಾ ಇದೆ. ಬೆಳ್ಳಿ, ಒಳ್ಳೆ ಐಡಿಯಾ. ಸೂಪರ್. ನಾ ಒಂದ್ ಕೆಲಸ ಮಾಡ್ತೀನಿ, ಈಗಲೇ ಮಿಷನರೀಸ್ಗೆಲ್ಲ ಕೊಟೇಶನ್ ತರಿಸ್ಕೊಬಿಡ್ತೀನಿ. ಷಣ್ಮುಗ, ಬೆಳ್ಳಿ ಹೇಳಿದನ್ನ ಕಾರ್ಯರೂಪಕ್ಕೆ ತರಲೇಬೇಕು. ಮೊದಲು ಪರ್ಚೇಸ್ ಮಾಡೋದ್ರ ಬಗ್ಗೆ ಗಮನ ಕೊಡು, ನಾನು ಸೇಲ್ ಮಾಡೋದ್ರ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡ್ತೀನಿ. ಬೆಳ್ಳಿ, ನೀನ್ ಇದೇ ತರ ಒಳ್ಳೆ ಐಡಿಯಾಗಳನ್ನ ಕೊಡ್ತಿದ್ರೆ ನಾವ್ ಇನ್ನೂ ಎತ್ತರಕ್ಕೆ ಬೆಳಿತೀವಿ. ಮುಂದೆ ಈ ಕಂಪ್ನಿಗೆ ನೀನೇ ಪ್ರೊಪರೇಟರ್ ಆದ್ರೂ ಆಶ್ಚರ್ಯ ಇಲ್ಲ ನೋಡು. ಸದ್ಯದಲ್ಲೇ ಬೆಳ್ಳಿ ಹೆಸರಲ್ಲಿ ಇನ್ನೊಂದು ರೈಸ್ ಮಿಲ್ ಸ್ಟಾರ್ಟ್ ಮಾಡೋಣ ಬಿಡು. ಆದ್ರೆ ಎರಡಕ್ಕೂ ಮ್ಯಾನೇಜರ್ ನಾನೇ. ಈಗ ಅಂದ್ರೆ ಈಗ್ಲೆಲ್ಲ ಬೆಳ್ಳಿ, ಮಗು ಆದ್ಮೇಲೆ. ಬರ್ಕೊಡು. ಇರೋ ಬರೋ ಆಸ್ತಿನಲ್ಲ ನಿನ್ ಮುದ್ದಿನ ಸೊಸೆ ಬೆಳ್ಳಿ ಹೆಸರಿಗೆ ಬರ್ದು ನನಗ್ 3 ನಾಮ ಹಾಕ್ಬಿಡು. ಶರ್ಮಿಳಾ, ಯಾಕೆ ಯಾವಾಗ್ಲೂ ಆಸ್ತಿ ಅಂತ ಮಾತಾಡ್ತೀಯಾ? ಅವ್ರ ಬಿಸ್ನೆಸ್ ಬಗ್ಗೆ ಮಾತಾಡ್ತಿದ್ರೆ ನೀನು ಕೇಳಿಸ್ಕೊಂಡು ಸುಮ್ನಿದ್ಬಿಟ್ಟೆ ಅಲ್ವಾ? ಬೆಳ್ಳಿ ಬಗ್ಗೆ ಅಣ್ಣನ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದೆ. ಈಗಷ್ಟೇ ಬಿಸಿನೆಸ್ಗೆ ಎಷ್ಟು ಒಳ್ಳೆ ಐಡಿಯಾ ಕೊಟ್ಟಿದ್ದಾಳೆ ಅಂತ ಹೊಗಳ್ಬಿಟ್ಟು ಹೋಗಿದ್ದಾರೆ. ಅಂಥದ್ರಲ್ಲಿ ಈಗ ನಾನು ಅವಳ ಬಗ್ಗೆ ಹೇಳಿದ್ರೆ ಚೆನ್ನಾಗಿರುತ್ತಾ? ಬರೀ ತಿನ್ನೋದು ಮಲಗೋದು ಮಾತ್ರ ಅಲ್ಲ, ಈ ತರ ಒಳ್ಳೆ ಐಡಿಯಾನ ನೀನು ಕೊಡ್ತಿರ್ಬೇಕಾಗ. ಅವ್ರು ಹೊಗಳ್ಬಿಟ್ರು ಅಂತ ನೀನ್ ಸುಮ್ನಾಗ್ಬಿಟ್ಯಾ? ನನ್ಗೆ ಯಾಕೋ ಬೆಳ್ಳಿ ನಡವಳಿಕೆ ಒಂಚೂರು ಸರಿ ಕಾಣಿಸ್ತಿಲ್ಲ. ಒಂದ್ಸಲ ಒಳ್ಳೊಳ್ಳೆ ಐಡಿಯಾ ಕೊಡ್ತಾಳೆ, ಇನ್ನೊಂದ್ಸಲ ಮಾಯನಾತ್ಮ ಎಲ್ಲೂ ಹೋಗಿಲ್ಲ ಇಲ್ಲೇ ಇದೆ ಅಂತ ಭಯ ಪಡ್ತಾಳೆ. ಈ ವಿಷಯನ ನೀನು ಈಗ್ಲೇ ಅಣ್ಣನ ಹತ್ರ ಡಿಸ್ಕಸ್ ಮಾಡ್ಲಿಲ್ಲ ಅಂದ್ರೆ ಮುಂದೆ ಏನೇನ್ ಸಮಸ್ಯೆಗಳಾಗತ್ತೋ ಅದಕ್ಕೆಲ್ಲ ನೀನೇ ಕಾರಣ ಆಗ್ತೀಯ. ಮುಂದೆ ಏನಾದ್ರೂ ಕೆಟ್ಟದಾದ್ರೆ ಅಲ್ವಾ? ಹಾಗೇನೂ ಆಗಲ್ಲ.
ಎಲ್ಲ ಒಳ್ಳೇದೇ ಆಗುತ್ತೆ. ಅದಕ್ಕೆ ನಮ್ ಮನೇಲಿ ಯಾವತ್ ಬಟ್ಟೆ ಹೋಗಿತಾರೋ ಅವತ್ತೇ ಮಳೆ ಬರುತ್ತೆ. ಅದಕ್ಕೆ ಒಂದ್ ಕಡೆ ಒಣಗ್ಸೋಕ್ ಬಿಸ್ಲಿಲ್ಲ ಅಂದ್ರೆ ಇನ್ನೊಂದ್ ಕಡೆ ಈ ಮಳೆನೇ ಅದನ್ನ ಒಗ್ದು ನೆನ್ಸು ಬಿಡುತ್ತೆ. ತಂಗವ ಎಲ್ಲ ಕೆಲಸ ನೀನೊಬ್ಳೇ ಮಾಡ್ಬೇಕು. ಕಾವ್ಯ ಅಲ್ವಾ, ಅಕ್ಕ ಅಲ್ವಾ, ಅವ್ರ ಹೆಲ್ಪ್ ತಗೋಬೇಕು ತಾನೆ. ಷಣ್ಮುಗಣ್ಣ, ಅತ್ತೆ ನನಗೆ 5 ತಿಂಗಳವರೆಗೂ ಕೆಲಸ ಮಾಡ್ಬೋದು ಅಂತ ಪರ್ಮಿಷನ್ ಕೊಟ್ಟಿದ್ದಾರೆ. ಬೆಳ್ಳಿ 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 ಷಣ್ಮುಗಣ್ಣ, ಒಂದ್ ನಿಮಿಷ. ಬೆಳ್ಳಿ ಏನಾಯ್ತು ಬೆಳ್ಳಿ? ಒಂದ್ ನಿಮಿಷ ಅಂತ ಹೇಳಿಲ್ವಾ? ಏನೋ ಶಬ್ದ ಕೇಳಿಸ್ತಿದೆ. ಬೆಳ್ಳಿ, ನೀವಿಬ್ರಿಗೂ ಆ ಶಬ್ದ ಕೇಳಿಸ್ತಿದ್ಯಾ? ಇಲ್ಲ ತಂಗವ. ಅಯ್ಯೋ, ಒಂದ್ ನಿಮಿಷ, ಇಬ್ರು ಮಾತಾಡ್ಬೇಡಿ ಅಂದ್ರೆ ಮಾತಾಡ್ತಾನೆ ಇದೀರಲ್ಲ. ಬೆಳ್ಳಿ, ಷಣ್ಮುಗಣ್ಣ, ಆ ಶಬ್ದ ಕೇಳಿಸ್ಕೊಂಡ್ರ? ಐಶು, ನಿನಗೇನೋ ಶಬ್ದ ಕೇಳಿಸ್ತಾ ಇದೆಯಾ? ಇಲ್ಲ ಷಣ್ಮುಗಣ್ಣ, ನನ್ಗೇನು ಕೇಳಿಸ್ತಿಲ್ವಲ್ಲ. ಒಂದ್ ನಿಮಿಷ ಅಂತ ಹೇಳಿಲ್ವಾ? ಯಾಕೆ ನೀವಿಬ್ರು ಮಾತಾಡ್ತಿದ್ರ? ಆ ಶಬ್ದ ಕೇಳಿಸ್ಕೊಳ್ಳಿ, ಕೇಳಿಸ್ಕೊಳ್ಳಿ. ಈಗ ಕೇಳಿಸ್ತಾ ನಿಮ್ಮಿಬ್ರಿಗೂ? ಅಷ್ಟು ಜೋರ ಕೇಳಿಸ್ತದೆ, ಕೇಳಿಸ್ತಿಲ್ಲ ಅಂತಿದ್ದೀರಲ್ಲ, ನಿಮ್ಮಿಬ್ರಿಗೂ ಏನಾಗಿದೆ? ಬೆಳ್ಳಿ, ಕಾಕಿ ಕೂಗ್ತಿರೋ ಶಬ್ದ ಕೇಳಿಸ್ತಿದೆ ಅಷ್ಟೇ. ಎಲ್ಲೋ ನಾಯಿ ಬೊಗಳ್ತಿರೋ ಸೌಂಡ್ ಕೇಳಿಸ್ತಿದೆ. ಅದ್ ಬಿಟ್ರೆ ಬೇರೆ ಏನು ಇಲ್ವಲ್ಲ ಅದಕ್ಕೆ. ಯಾರೋ ಬಂದಿದ್ದಾರೆ. ಅದಕ್ಕೆ ನಾಯಿಗಳು ಕಾಗೆಗಳೆಲ್ಲ ಶಬ್ದ ಮಾಡ್ತಿರೋದು. ಯಾರು ಬರ್ತಾರೆ ತಂಗವ? ಅದಕ್ಕೆ ನಿಮ್ಗೇನ್ ಕೇಳಿಸ್ತಿದೆ? ಯಾರೋ ಕೋಪದಲ್ಲಿ ನನ್ನ ಹೆಸರು ಕರೀತಿದ್ದಾರೆ. ಯಾರು ಕಿರ್ಸ್ತಾರ ಅದಕ್ಕೆ? ಅಯ್ಯೋ, ಯಾಕೆ ನಿಮಗ್ ಗೊತ್ತಾಗ್ತಿಲ್ಲ? ಅಲ್ಲಿ ಮಾಯಕ ಇದ್ದಾರೆ. ಮಾಯಕನೇ ಬಂದಿರೋದು. ಮಾಯಾನ? ಅವರು ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಕೋಪದಲ್ಲಿ ನನ್ನ ಹೆಸರು ಕರೀತಿದ್ದಾರೆ. ಬೆಳ್ಳಿ, ನೋಡಿ, ಕೇಳಿಸ್ಕೊಳ್ಳಿ. ಇಲ್ಲ ಬೆಳ್ಳಿ, ಅಲ್ಲಿ ಯಾರು ಇಲ್ಲ ಕಣೋ. ನಿಮ್ಗೇನ್ ಕಿವಿ ಕಿವಿಡಾಗಿದ್ಯಾ? ಅಷ್ಟು ಜೋರ ಕಿರ್ಸ್ಕೊತಿದ್ದಾರೆ. ಅದಕ್ಕೆ ಮಾಯಾ ಯಾಕೆ ಬರ್ತಾಳೆ ಹೇಳಿ? ನನ್ಗೆ ಮಗು ಆಗ್ತಿದೆ ಅಂತ ಅವ್ರಿಗೆ ಗೊತ್ತು. ಅದಕ್ಕೆ ಮಗು ಆದ್ರೆ ನಾನ್ ಖುಷಿಯಾಗಿರ್ತೀನಿ, ಸಂತೋಷವಾಗಿರ್ಬಾರ್ದು ಅಂತಾನೆ ಅವರು ವಾಪಸ್ ಬಂದಿರೋದು. ಇಲ್ಲ, ನನ್ ಮಗುಗೇನು ಹೋಗೋಕ್ ನನ್ ಬಿಡಲ್ಲ. ನಾನಿಲ್ಲಿರಲ್ಲ. ನೀವಿಬ್ರು ಇರ್ಬೇಡಿ. ಬೇಗ ಅಲ್ಲಿಂದ ಹೊರಟೋಗಿ. ನಾನಿಲ್ಲಿರಲ್ಲ. ಅದಕ್ಕೆ ನಿಂತ್ಕೊಳ್ಳಿ. ಐಶು, ಏನಾಗಿದೆ ಬೆಳ್ಳಿಗೆ? ಯಾಕೆ ಈ ತರ ಎಲ್ಲ ಮಾಡ್ತಿದ್ದಾಳೆ? ಮೆಟ್ಲ ಮೇಲಿಂದ ಬಿದ್ದಾಗಿಂದ ಹೀಗೆ ಆಡ್ತಿದಾರಣ್ಣ. ಇದನ್ ಮೊದ್ಲು ಮನೆಯವರು ತಿಳಿಸ್ಬೇಕು, ಇಲ್ಲಾಂದ್ರೆ ಪರಿಸ್ಥಿತಿ ಕೈ ಮೀರಿ ಹೋಗುತ್ತೆ. ಅಯ್ಯೋ ದೇವ್ರೆ. ಚಿಕ್ಕಮ್ಮ, ಏನ್ ಹೇಳ್ತಿರೋದು ನೀವು? ಹೌದು ಮುತ್ತು, ಬೆಳ್ಳಿ ಯಾವ ವಿಷಯಕ್ಕೆ ಹೆದರ್ಕೋತಾಳೆ ಅನ್ನೋ ಕಾರಣನ ನಾವು ಹುಡುಕ್ತಿದ್ವೋ ಅದಿವತ್ತು ಗೊತ್ತಾಯ್ತು. ಬೆಳ್ಳಿ ತುಂಬಾ ಭಯ ಪಡ್ತಿರೋದು ಮಾಯಂಗೆ. ಇದನ್ನ ನಾವು ಹೀಗೆ ಬಿಟ್ರೆ ಖಂಡಿತ ಬೆಳ್ಳಿ ಡಿಪ್ರೆಷನ್ಗೆ ಹೊಟ್ಟೋಗ್ತಾಳೆ. ಹೀಗೆ ಆದ್ರೆ ನಾವೇ ನಮ್ಮ ಕೈಯಾರ ಬೆಳ್ಳಿನ ಕಳ್ಕೋಬೇಕಾಗತ್ತೆ ಚಿಕ್ಕಮ್ಮ. ನಾವು ಹೀಗೆ ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗಲ್ಲ. ಅಪಾಯ ಬರುತ್ತೆ, ಕೆಟ್ಟಾಗುತ್ತೆ ಅಂತ ಹೇಳ್ತಿದ್ದು. ಅವಳು ಯಾಕೆ ಹೀಗೆಲ್ಲ ಮಾತಾಡ್ತಿದ್ದಾಳೆ ಅಂತ ನಂಗೆ ಆಗ ಗೊತ್ತಾಗ್ಲಿಲ್ಲ. ಮಾಮೂಲಾಗಿ ಮಾತಾಡ್ತಿದ್ದಾಳೆ ಅಂತ ಅನ್ಕೊಂಡೆ, ಆದ್ರೆ ಈಗ ಎಲ್ಲ ವಿಷಯ ಗೊತ್ತಾಗ್ತಿದೆ. ಇದಕ್ಕೆ ಟ್ರೀಟ್ಮೆಂಟ್ ಏನಾದರೂ ಇದೆಯಾ ಅಂತ ಡಾಕ್ಟರ್ನ ಕೇಳಿ ತಿಳ್ಕೊತೀನಿ. ಮುತ್ತು, ನಾವು ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಾಗಿದೆ ಅನ್ಸುತ್ತೆ. ಹಾ ಚಿಕ್ಕಮ್ಮ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇದಕ್ಕೆ ಪರಿಹಾರ ಹುಡುಕ್ತೀನಿ. ಆದಷ್ಟು ಬೇಗ ಬೆಳ್ಳಿ ಗುಣ ಆದ್ರೆ ಸಾಕು.